ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಅಖಾಡ ಅಂದರೆ ಗರಡಿ ಆಮೇಲೆ ವ್ಯಾಯಾಮ ಶಾಲೆ ಈ ಒಂದು ಎರಡು ಟಾಪಿಕ್ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ವಿಷಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಿಲೆಬಸ್ಸಲ್ಲಿ ಬರುವಂಥ ಒಂದು ವಿಷಯವಾಗಿರುತ್ತೆ. ಈ ಹಿಂದೆ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಒಂದು 3-4 ವಿಡಿಯೋಗಳು ಮಾಡಿದ್ದೀನಿ. ಅದರ ಕಂಟಿನ್ಯೂ ಭಾಗವಾದಂತಹ ಅಖಾಡ ಮತ್ತು ವ್ಯಾಯಾಮ ಶಾಲೆ ಈ ಎರಡು ವಿಷಯಗಳ ಕುರಿತು ಇವತ್ತಿನ ತರಗತಿಯಲ್ಲಿ ನೋಡೋಣ. ಅಖಾಡ ಅಂದರೆ ಏನಂದರೆ ಕನ್ನಡದಲ್ಲಿ ಗರಡಿ ಎಂಬ ಅರ್ಥವನ್ನು ಕೊಡ್ತೈತಿ. ಅಖಾಡ ಅಂದರೆ ಕನ್ನಡದಲ್ಲಿ ಗರಡಿ ಅಂತೇಳಿ ಕರಿತೀವಿ. ಗರಡಿ ಪದವು ಮೂಲತಃವಾಗಿ ಗರುಡ ಎಂಬ ಪದಕ್ಕೆ ಸಂಬಂಧಪಡುವುದು. ಗರಡಿ ಅಂದರೆ ಗರುಡ ಎಂಬ ಪದಕ್ಕೆ ಸಂಬಂಧಪಡ್ತೈತಿ. ಗರುಡ ಅಂದರೆ ಅಂಗರಕ್ಷಕ ಅಂತ ಅರ್ಥ. ಗರುಡ ಏನಂತ ಕೇಳಿದ್ರೆ ಅದು ಅಂಗರಕ್ಷಕ. ಅಂಗರಕ್ಷಕನಿಗೆ ಮಲ್ಲವಿದ್ಯೆಯ ಜ್ಞಾನ ಬಹಳ ಅವಶ್ಯಕ. ಅಂಗರಕ್ಷಕನಾದವನಿಗೆ ಮಲ್ಲವಿದ್ಯೆಯ ಜ್ಞಾನ ಏನಂತೆ ಭಾಳಷ್ಟು ಅವಶ್ಯಕವಾಗಿ ಬೇಕಾಗುತ್ತಂತೆ. ಈ ಮಲ್ಲವಿದ್ಯೆಯನ್ನು ರೂಢಿ ಮಾಡಿಕೊಳ್ಳುವ ಸ್ಥಳಕ್ಕೆ ನಾವೇನಂತೀವಿ, ಗರಡಿ ಅಂಥೇಳಿ ಕರಿತೀವಿ. ಮಲ್ಲಯುದ್ಧ ರೂಢಿ ಮಾಡುವಂಥ ಒಂದು ಸ್ಥಳಕ್ಕೆ ಗರಡಿ ಅಂಥೇಳಿ ಕರಿತೀವಿ. ಅದೇ ರೀತಿ ಗರಡಿ ಕುಸ್ತಿ ಶಾಲೆ ಅಥವಾ ಕುಸ್ತಿಪಟುಗಳನ್ನು ತರಬೇತಿಗೊಳಿಸುವ ಒಂದು ಸ್ಥಳ. ಗರಡಿ ಅಂದರೆ ಅದು ಹೆಂಗಿರುತ್ತೆ, ಕುಸ್ತಿ ಶಾಲೆ, ಅದರ ಹೆಸರೇ ಕುಸ್ತಿ ಶಾಲೆ ಅಥವಾ ಕುಸ್ತಿಪಟುಗಳನ್ನು ತರಬೇತಿಗೊಳಿಸುವ ರೆಡಿ ಮಾಡುವ ಒಂದು ಸಂಸ್ಥೆ ಅಥವಾ ಒಂದು ಸ್ಥಳ ಅಂತೇಳಿ ಹೇಳ್ಬೋದು. ಪ್ರಾಚೀನ ಪುರಾಣ ಕಥೆಗಳಲ್ಲಿ ಆಂಜನೇಯ, ಸುಗ್ರೀವ, ಕಿಚಕ, ಜರಾಸಂಧ, ಭೀಮ, ದುರ್ಯೋಧನ ಮೊದಲಾದ ಖ್ಯಾತಿ ಕ್ರೀಡಾಪಟುಗಳು ಕುಸ್ತಿಪಟುಗಳು ಆಂಜನೇಯ ಕುಸ್ತಿಪಟುಗಳ ಆರಾಧ್ಯ ದೈವ. ಏನಿದಾರಂತೆ ಇವರೆಲ್ಲ ಕ್ರೀಡಾಪಟುಗಳು ಇದ್ದಾರಲ್ಲ, ಅವರಿಗೆ ಆರಾಧ್ಯ ದೈವ ಯಾರಂದರೆ ಆಂಜನೇಯ. ಯಾರ್ಯಾರು ಕ್ರೀಡಾಪಟುಗಳು ಪ್ರಾಚೀನ ಕಾಲದಲ್ಲಿರುವಂಥರು? ಆಂಜನೇಯ ಆಗಿರ್ಬೋದು, ಸುಗ್ರೀವ ಆಗಿರ್ಬೋದು, ಕೀಚಕ ಆಗಿರ್ಬೋದು, ಜರಾಸಂಧ, ಭೀಮ, ದುರ್ಯೋಧನ ಮೊದಲಾದ ಕುಸ್ತಿಪಟುಗಳಿಗೆ ಆಂಜನೇಯ ಕುಸ್ತಿಪಟುಗಳ ಆರಾಧ್ಯ ದೈವ. ಕುಸ್ತಿಪಟುಗಳ ಆರಾಧ್ಯ ದೈವ ಯಾರು ಅಂತ ಕೇಳಿದರೆ ಅದು ಆಂಜನೇಯ ಅಂತೇಳಿ ಹೇಳಬೇಕು. ಉತ್ತಮವಾದ ಅಖಾಡಕ್ಕೆ ಅಥವಾ ಗರಡಿಗೆ ಜರಾಸಂಧ ಅಖಾಡ ಎಂದು ಗೌರವದ ಹೆಸರು ನಮ್ಮ ದೇಶದಲ್ಲಿದೆ. ಉತ್ತಮವಾದಂಥ ಒಂದು ಅಖಾಡಕ್ಕೆ ಅಥವಾ ಗರಡಿಗೆ ಜರಾಸಂಧ ಗರಡ ಅಂಥೇಳಿ ಕರಿತೀವಿ. ಯಾಕಂದರೆ ಅಷ್ಟು ಫೇಮಸ್ ಆಗಿದ್ರು ಇವರು. ಯಾರು? ಜರಾಸಂಧ. ನಮ್ಮ ದೇಶದಲ್ಲಿ ಗರಡಿ ಶಿಕ್ಷಣ ಹೆಚ್ಚಾಗಿ ಜನಪ್ರಿಯ ಪ್ರಚಲಿತದಲ್ಲಿದ್ದದ್ದು ಮಹಾರಾಷ್ಟ್ರದ ಶಿವಾಜಿಯ ಗುರು ಸಮರ್ಥ ರಾಮದಾಸರು. ನೋಡಿರಿ, ನಮ್ಮ ದೇಶದಲ್ಲಿ ಗರಡಿ ಶಿಕ್ಷಣ ಹೆಚ್ಚಾಗಿ ಎಲ್ಲಿ ಪ್ರಚಲಿತದಲ್ಲಿತ್ತಂದರೆ ಮಹಾರಾಷ್ಟ್ರದಲ್ಲಿ ಶಿವಾಜಿಯ ಗುರು ರಾಮದಾಸರು ಇವರೇನು ಮಾಡ್ತಿದ್ರು, ಹಲವಾರು ಶರೀರ ಶಿಕ್ಷಣ ಕೇಂದ್ರಗಳನ್ನು ಪ್ರಾರಂಭಿಸಿದರು. ಇವರ ಕಾಲದಲ್ಲಿ 1200 ಗರಡಿ ಮನೆಗಳಿದ್ದವು. ಇಲ್ಲಿ ಅಂಗ ಸಾಧನೆಗಳಾದಂಥ ಸೂರ್ಯ ನಮಸ್ಕಾರ, ದಂಡ ಬೈಠಕ್, ಮಲ್ಲಕಂಬ, ಲಾಠಿ ವರಸೆ, ಗದೆ ತಿರುಗಿಸುವುದು, ಕುಸ್ತಿ ಆಡುವುದು ಮುಂತಾದವು ನಡೀತಾ ಇದ್ದವು. ಏನು ನಡೀತಿದ್ದವು ಅಂತೀವಿ? ಸೂರ್ಯ ನಮಸ್ಕಾರ, ದಂಡ ಬೈಠಕ್ಕು, ಮಲ್ಲಕಂಬ, ಲಾಠಿ ವರಸೆ ಹಾಗೆ ಗದೆ ತಿರುಗಿಸುವುದು ಈ ಚಟುವಟಿಕೆಗಳಲ್ಲಿ ನಡೀತಾ ಇದ್ದವು. ಪ್ರತಿಯೊಂದು ಅಖಾಡವು ಆಂಜನೇಯ ಗರಡಿಯನ್ನು ಹೊಂದಿದವು. ಪ್ರತಿಯೊಂದು ಅಖಾಡವು ಏನು ಮಾಡಿದವಂತೆ? ಆಂಜನೇಯ ಗರಡಿಯನ್ನು ಹೊಂದಿದವಂತೆ. ಅಖಾಡದಲ್ಲಿ ಕುಸ್ತಿ ಅಭ್ಯಾಸಕ್ಕೆ ವಿಶೇಷವಾದ ನೆಲವನ್ನು ತಯಾರು ಮಾಡ್ತಾಯಿದ್ರು. ಈಗ ಸಾಮಾನ್ಯ ನೆಲದಲ್ಲಿ ಬರಲ್ಲ, ಅದಕ್ಕೊಂದು ವಿಶೇಷವಾದಂಥ ನೆಲವನ್ನು ಇಲ್ಲಿ ಏನು ಮಾಡ್ತಾಯಿದ್ರು? ರೆಡಿ ಮಾಡ್ತಾಯಿದ್ರು. ಅದಕ್ಕೇನಂತೀವಿ ನಾವು? ಮಟ್ಟಿ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ? ಮಟ್ಟಿ ಅಂಥೇಳಿ ಕರಿತೀವಿ. ಮಟ್ಟಿಯು ಕೆಂಪು ಮಣ್ಣಿನಿಂದ ಕೂಡಿರ್ತೈತಿ. ಅದು ಮಟ್ಟಿ ಅದರಿಂದ ಕೂಡಿರ್ತೈತೆ, ಕೆಂಪು ಮಣ್ಣಿನಿಂದ ಕೂಡಿರ್ತೈತಂತೆ. ಕ್ವಶನ್ ಆಗಿದೆ ಇದು. ಕುಸ್ತಿ ಅಭ್ಯಾಸ ಮಾಡುವಂಥ ವಿಶೇಷವಾದ ಸ್ಥಳಕ್ಕೆ ಏನಂತ ಕರಿತೀವಿ ಅಂತಂದರೆ ಅದಕ್ಕೆ ಮಟ್ಟಿ ಅಂಥೇಳಿ ಕರಿತೀವಿ. ಇದು ಕೆಂಪು ಮಣ್ಣಿನಿಂದ ಕೂಡಿರ್ತೈತೆ. ಕೇಸರಿ ಕುಂಕುಮ ಮತ್ತು ಕೆಲವು ಔಷಧಿಗಳನ್ನು ಇದಕ್ಕೆ ಬೆರೆಸಿರ್ತಾರೆ. ಕೇಸರಿ ಕುಂಕುಮ ಮತ್ತು ಹಲವು ಮಿಶ್ರ ಔಷಧಿಗಳನ್ನು ಏನು ಮಾಡ್ತಾರೆ? ಇದಕ್ಕೆ ಬೆರೆಸಿರ್ತಾರೆ. ಈ ಮಣ್ಣು ಸ್ಫೂರ್ತಿದಾಯಕವೂ ಆಗಿರ್ತೈತೆ. ಕ್ರೀಡಾಪಟುಗಳಿಗೆ ಗಾಯವಾದರೆ ಏನಂತಾರೆ? ಮಟ್ಟಿ ಮಣ್ಣನ್ನು ಹಚ್ಚಿ ಗಾಯವು ಗುಣಮುಖವಾಗುವಂತೆ ಮಾಡ್ತಾರೆ. ಕ್ರೀಡಾಪಟುಗಳಿಗೆ ಏನಾದರೂ ಆಟ ಆಡೋ ಟೈಮ್ನ ಗಾಯಗಳಾದರೆ ಈ ಮಣ್ಣು ಹಚ್ಚಿ ಏನು ಮಾಡ್ತಾರೆ? ಅವ್ರ ಗಾಯವನ್ನು ವಾಸಿ ಮಾಡ್ತಾರೆ. ವ್ಯಾಯಾಮ ಶಾಲೆ. ನಮ್ಮ ನಾಡಿನ ಭಗ್ನ ಕೋಟೆಗಳ ನಡುವೆ ವ್ಯಾಯಾಮ ಶಾಲೆಗಳು ಅವಶೇಷಗಳು ಕಾಣ್ತೀವಿ. ಕೋಟೆಗಳಲ್ಲಿ ಏನು ಮಾಡ್ತೀವಿ ನಾವು? ವ್ಯಾಯಾಮ ಶಾಲೆಗಳು ನೋಡ್ತೀವಿ. ಅಲ್ಲಲ್ಲಿ ಕೋಟೆಗಳು ಇರ್ತಾವಲ್ಲ, ಹಿಂದಿನ ರಾಜ್ಯದ್ದು, ಅಲ್ಲಿ ವ್ಯಾಯಾಮ ಶಾಲೆಗಳು ಕಂಡುಬರ್ತವೆ. ವ್ಯಾಯಾಮ ಶಾಲೆಗೆ ಜಿಮ್ನಾಶಿಯಂ ಅಂತೂ ಕರಿತೀವಿ.
ವ್ಯಾಯಾಮ ಶಾಲೆಗೆ ಜಿಮ್ನಾಶಿಯಮ್ ಅಂತೇಳಿ ಕರಿತೀವಿ. ಈ ಹೆಸರು ಗ್ರೀಕರಿಂದ ಬಂದಿತು. ಜಿಮ್ನಾಶಿಯಮ್ ಗ್ರೀಕ್ ಭಾಷೆಯ ಅರ್ಥಕ್ಕೆ ಸಂಬಂಧವಿರುವುದು. ಏನು? ಜಿಮ್ನಾಶಿಯಮ್ ಗ್ರೀಕ್ ಭಾಷೆಯ ಅರ್ಥಕ್ಕೆ ಸಂಬಂಧಪಡುತ್ತದೆ. ಇದು ಎದಕ್ಕೆ ಸಂಬಂಧಪಡ್ತಂದರೆ ಗ್ರೀಕ್ ಭಾಷೆಗೆ ಸಂಬಂಧಪಡ್ತದೆ. ಅಂದರೆ ನಗ್ನವಾಗಿ ವ್ಯಾಯಾಮ ಮಾಡುವಂಥ ಒಂದು ಸ್ಥಳಕ್ಕೆ ಏನಂತೀವಿ ನಾವು ವ್ಯಾಯಾಮ ಶಾಲೆ ಅಂತೇಳಿ ಕರಿತೀವಿ. ರೋಮನ್ನರು ವ್ಯಾಯಾಮ ಮಾಡುವ ಸ್ಥಳವನ್ನು ತಮ್ಮ ಯುದ್ಧ ದೇವತೆಯಾದಂತಹ ಮಾರ್ಸನ್ ಹೆಸರಿನಿಂದ ಫೀಲ್ಡ್ ಆಫ್ ಮಾರ್ಸ್ ಇರುವ ಸ್ಥಳ ಅಗತ್ಯ. ಏನು? ವ್ಯಾಯಾಮ ಮಾಡುವಂಥ ಸ್ಥಳಕ್ಕೆ ಏನಂತೀವಿ ನಾವು ವ್ಯಾಯಾಮ ಶಾಲೆ ಅಂತ ಕರಿತೀವಿ. ರೋಮನ್ನರು ವ್ಯಾಯಾಮ ಮಾಡುವ ಸ್ಥಳವನ್ನು ತಮ್ಮ ಯುದ್ಧ ದೇವತೆಯಾದಂತಹ ಮಾರ್ಸನ್ ಹೆಸರಿನಿಂದ ಫೀಲ್ಡ್ ಆಫ್ ಮಾರ್ಸ್ ಅಂತೇಳಿ ಕರಿತಿದ್ದರಂತೆ. ನಮ್ಮ ರಾಷ್ಟ್ರ ರಾಜ್ಯದಲ್ಲಿ ಇರುವ ವ್ಯಾಯಾಮ ಶಾಲೆಗಳೆಂದರೆ ನಮ್ಮ ರಾಷ್ಟ್ರ ಮತ್ತು ರಾಜ್ಯದಲ್ಲಿರುವ ವ್ಯಾಯಾಮ ಶಾಲೆಗಳೆಂದರೆ ಅರವಿಂದೋ ಆಶ್ರಮ ಮತ್ತು ಪಾಂಡಿಚೇರಿ. ಇದೆಲ್ಲಿದೆ ಅಂದರೆ ಪಾಂಡಿಚೇರಿಯಲ್ಲಿದೆ. ಹಾಗೂ ಮದ್ರಾಸಿನ ವ್ಯಾಯಾಮ ಮಂದಿರ, ಇದು ಎಲ್ಲಿದೆ ಅಂದರೆ ಮಹಾರಾಷ್ಟ್ರದಲ್ಲಿ ಇದೆ. ಅಮರಾವತಿ ಬ್ರಾಹ್ಮಣ ಸಹೋದರಂತ ಸ್ಥಾಪಿಸಲ್ಪಟ್ಟ ಹನುಮಾನ ಪ್ರಸಾರಕ ವ್ಯಾಯಾಮ ಮಂಡಳಿ, ಇದು ಕರ್ನಾಟಕ ರಾಜ್ಯದಲ್ಲಿದೆ. KV ಅಯ್ಯರ್ ವ್ಯಾಯಾಮ ಶಾಲೆ, ಅದು ಬೆಂಗಳೂರಲ್ಲಿದೆ. ಕರ್ನಾಟಕ ರಾಜ್ಯದ ದೈಹಿಕ ಶಿಕ್ಷಣ ಪಿತಾಮಹ ಎನಿಸಿಕೊಂಡ ಶ್ರೀ KG ನಾಡ್ಗರ್ ಅವರು ಮಲ್ಲಸಜ್ಜನೆ ವ್ಯಾಯಾಮ ಶಾಲೆ ಮತ್ತು ಬಾಲಮಾರುತಿ ವ್ಯಾಯಾಮ ಶಾಲೆ, ಅದು ಮಂಗಳೂರಲ್ಲಿ ಮುಂತಾದ ವ್ಯಾಯಾಮ ಶಾಲೆಗಳು ನಮ್ಮ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕಂಡು ಬರ್ತಾವಂತೆ. ಏನೇನಿದಾವೆ ಇವು ಇಲ್ಲೆಲ್ಲಿದ್ದಾವೆ ಅಂತ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಮಹಾರಾಷ್ಟ್ರದಲ್ಲಿ ಏನಿದೆ, ಪಾಂಡಿಚೇರಿಯಲ್ಲಿ ಯಾವುದಿದೆ, ಅರವಿಂದೋ ಆಶ್ರಮ ವ್ಯಾಯಾಮ ಶಾಲೆ ಇದೆ. ಮದ್ರಾಸಿನ ವ್ಯಾಯಾಮ ಶಾಲೆ ಅದು ಎಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ಅಮರಾವತಿಯ ಬ್ರಾಹ್ಮಣ ಸಹೋದರರಿಂದ ಸ್ಥಾಪಿಸಲ್ಪಟ್ಟ ಹನುಮಾನ ವ್ಯಾಯಾಮ ಮಂದಿರ ಎಲ್ಲಿದೆ ಅಂದರೆ ಅದು ಕರ್ನಾಟಕದಲ್ಲಿದೆ. KV ಅಯ್ಯರ್ ವ್ಯಾಯಾಮ ಶಾಲೆ ಎಲ್ಲಿದೆ ಅಂದರೆ ಅದು ಬೆಂಗಳೂರಲ್ಲಿದೆ. ಕರ್ನಾಟಕ ರಾಜ್ಯದ ದೈಹಿಕ ಶಿಕ್ಷಣದ ಪಿತಾಮಹ ಯಾರಂದರೆ ಅದು KG ನಾಡ್ಗರ್ ಅವರ ಮಲ್ಲಸಜ್ಜನ ವ್ಯಾಯಾಮ ಶಾಲೆ ಇದೆ ಅವ್ರದ್ದು. ಬಾಲಮಾರುತಿ ವ್ಯಾಯಾಮ ಶಾಲೆ ಎಲ್ಲಿದೆ ಅಂದರೆ ಅದು ಮಂಗಳೂರಲ್ಲಿದೆ. ಹೀಗೆ ಮುಂತಾದವುಗಳು ವ್ಯಾಯಾಮ ಶಾಲೆಗಳು ಕಂಡುಬರ್ತವೆ. ಇವೆರಡೇ ಹಿಂದಕ್ಕಿಂದು ಇರುವಂತಹ ಒಂದು ಗರಡಿ ಮತ್ತು ವ್ಯಾಯಾಮ ಶಾಲೆ, ಇವೆರಡರ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಏನು ಮಾಡೋಣ ಅಂದರೆ ಕ್ರೀಡೆಗಳ ಬಗ್ಗೆ ಅಂತಾರಾಷ್ಟ್ರೀಯ ಕ್ರೀಡೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.